ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ, ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ, ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ, ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ, ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ, ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ?
ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ? ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ? ಮತ್ತೊಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇವತ್ತು ನಾವು ಕೈಗೆತ್ತಿಕೊಂಡಿರೋದು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ. ನಿನ್ನೆ ಮೊನ್ನೆ ಶಕ್ತಿ ಯೋಜನೆ ಹಾಗೂ ಯುವ ನಿಧಿ ಯೋಜನೆಗಳ ಕುರಿತಾಗಿ ಕೂಡ ಇದೇ ರೀತಿಯ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಕಟಾಕ್ಷ ಹೇಗಿದೆ? ನಿಜಕ್ಕೂ ಆ ಹಣ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಡಿಯಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಪ್ರಯೋಜನಕ್ಕೆ ಬಂದಿದೆ? 3 ವರ್ಷಗಳಲ್ಲಿ ಬರೋಬ್ಬರಿ 69,783 ಕೋಟಿ ಖರ್ಚಾಗಿದೆ. ಸರ್ಕಾರದ ಅಂಕಿಅಂಶದ ಪ್ರಕಾರನೇ 1,30,17,226 ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಕೂಡ ಇವರಿಗೆ ಹಣ ಸರಿಯಾಗಿ ಸಿಗ್ತಾ ಇದೆಯಾ? ಯೋಜನೆಯನ್ನ ಬೆಂಬಲಿಸಿ ಜನ ಹೇಳೋದೇನು, ಟೀಕಿಸುವವರು ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಇನ್ನು ಇದರ ಯೋಜನೆಯಲ್ಲಿರೋ ಅನೇಕ ನ್ಯೂನತೆಗಳನ್ನ ಸರಿಪಡಿಸುತ್ತಾ?